ಹೇಳಿ ಸರ್ ಇವಾಗ ಟ್ರೇಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ನೆಕ್ಸ್ಟ್ ಏನು ಇದಿಲ್ಲ, ಅದು ಟ್ರೇಲರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಇವ್ರದ ಹೀರೋ ಅವ್ರದ್ದು ಇದೆ ಅಲ್ಲ ಸರ್, ಲಾಸ್ಟ್ ಅಲ್ಲಿ ಅದೊಂದು ಇದನ್ ಗೊತ್ತಾಗ್ತಲ್ಲ, ಅಂದ್ರೆ ಅವರು ಹೀರೋ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ. ಅದರಲ್ಲಿ ಅವರು ಒಂದು ಲಾಸ್ಟ್ ಸೀನ್ ಅಲ್ಲಿ ಒಂದು ಡೌಟ್ ಇತ್ತು ಸರ್, ಅದು ಕೇಳಬೇಕಿತ್ತು. ಏನು ನೆಗೆಟಿವ್ ಶೇಡ್ ಇದೆ ಅಂತನಾ? ಇಲ್ಲ ಸರ್, ಮತ್ತೆ ಪಾಸಿಟಿವ್ ನಾರ್ಮಲ್. ಹಾ, ಅದು ಲಾಸ್ಟ್ ಅಲ್ಲಿ ಟ್ರೇಲರ್ ನೋಡುವಾಗ ಸರ್ ಚೆನ್ನಾಗಿ ಮೂಡ್ ಬಂದಿದೆ, ಅದೊಂದು ತಾಯಿ ಕಂಟೆಂಟ್ ಇದೆ ಅಂತ ಗೊತ್ತಾಯ್ತು. ರಾಯಲ್ ಸಿನಿಮಾ ಬಂದು ತಾಯಿ ಮಗನ ಕತೆ. ಅದೇ ಸರ್ ಗೊತ್ತಾಯ್ತು. ಆಮೇಲೆ ಸರ್ ಇನ್ನೊಂದು ಮಾತು, ನಮ್ದು ಬೆಳಗಾವಿ ಸೈಡ್ ಸರ್ ಲಾಸ್ಟ್ ಟೈಮು ಬ್ಯಾಡ್ ಮ್ಯಾನರ್ಸು ಇವ್ರದ್ದು ಅದಷ್ಟೇ ಸರ್ ಬಂದು ಪ್ರಮೋಷನ್ ಮಾಡಿದ್ದು, ಬೇರೆ ಯಾರು ಪ್ರೆಸ್ ಮೀಟೇ ಬರಲ್ಲ ಸರ್ ಆ ಕಡೆ ಜಾಸ್ತಿ. ಲಾಸ್ಟ್ ಹುಬ್ಬಳ್ಳಿವರೆಗೂ ಬರ್ತಾರೆ ಸರ್. ನಾವು ಇನ್ನೂ ಚಿಕ್ಕವ್ರು ಇರುವಾಗ ಡಿ ಬಾಸ್ ಅವ್ರು ಬಂದಾಗ ಸಂಗೊಳ್ಳಿ ರಾಯಣ್ಣ ಶೂಟಿಂಗ್ ಟೈಮಲ್ಲಿ ನಾವು ಆ ಟೈಮಲ್ಲಿ ನೋಡಿದ್ವಿ ಸರ್, ಆವಾಗ ಬಂದಿದ್ರು. ಅದಾದ್ಮೇಲೆ ಯಾರು ಆ ಕಡೆ ಬರೋದಿಲ್ಲ ಸರ್ ಜಾಸ್ತಿ. ಬೇರೆ ಮೂವಿ ಪ್ರಮೋಷನ್ ನಮ್ಮ ಹತ್ತರಿಗೆ ಆಗಿರ್ಬೋದು, ಅಲ್ಲಿ ನಮ್ಮ ಬೆಳಗಾವಿ ಸಿಟಿಲಿ ಬಂದ್ ಮಾಡೋದಿಲ್ಲ ಸರ್. ಯಾಕೆ? ಅದೇ ನಮಗೂ ಗೊತ್ತಿಲ್ಲ ನೋಡಿ, ನಾನು ಇದಕ್ಕಿಂತ ಮುಂಚೆ ಹೋಗೇ ಇಲ್ಲ ಅಲ್ಲಿ ಪ್ರಮೋಷನ್ ಮಾಡಕ್ಕೆ. ಗೊತ್ತಾಗಲ್ಲ ನಮ್ಗೆ ಏನಂದ್ರೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಮೈಸೂರು ಕಡೆ ಈ ಕಡೆ ಸೈಡ್ ಈ ಕಡೆ ಪಾರ್ಟ್ ಆಫ್ ಕರ್ನಾಟಕ ನಾವು ಮಾಡಿದ್ರೆ ಅಲ್ಲಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಭ್ರಮೆಲಿದ್ವಿ. ಈಗ ನೀವು ಹೇಳದ್ಮೇಲೆ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಹೋದ್ರೇನೆ ಪ್ರಮೋಷನ್ ಆಗೋದು ಅಂತ. ಇಲ್ಲ, ಖಂಡಿತ ಅದನ್ನು ಪ್ಲಾನ್ ಮಾಡ್ತೀವಿ. ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಫಸ್ಟ್ ನಾವು ಆ ಬೆಲ್ಟ್ನೇ ಫಸ್ಟ್ ಕವರ್ ಮಾಡ್ತೀವಿ, ಆ ಕಡೆಗೆ ಬರ್ತೀವಿ ನಾವು ಫಸ್ಟ್. ಸರ್ ನಮ್ಗೇನ್ ಬೇಡ ಸರ್, ಒಂದು ಸಾಂಗ್ ರಿಲೀಸು ಟ್ರೇಲರ್ ರಿಲೀಸ್ ಆದ್ರೂ ಓಕೆ, ಯಾವುದೇ ನಮ್ಮ ಬಾಸ್ ಮೂವಿ ಆದ್ರೂ ನೀವು ಮಾಡಿದ್ರು ಓಕೆ ಸರ್. ಒಂದ್ ಸರ್ತಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಸರ್. ಈ ಸಿನಿಮಾದು ಸಾಂಗ್ ಎಲ್ಲ ಬಿಟ್ಬಿಟ್ಟಿದೀವಿ, ಟ್ರೇಲರ್ ಬಿಟ್ಬಿಟ್ಟಿದೀವಿ. ಸೊ ಈ ತರದ್ದೇನು ರಿಲೀಸ್ ನಾವು ಆ ಕಡೆ ಸೈಡ್ ಮಾಡೋಕ್ಕಾಗಲ್ಲ. ಬಟ್ ಆ ಕಡೆ ಥಿಯೇಟರ್ ವಿಸಿಟಿಗೆ ಬರ್ತೀವಿ, ನಿಮ್ಮನ್ನೆಲ್ಲ ಅಲ್ಲಿ ಬಂದು ಭೇಟಿ ಮಾಡ್ತೀವಿ ನಾವು. ಓಕೆ ಸರ್. ಲಾಸ್ಟ್ ಟೈಮ್ ನಾವು ಇನ್ನೂ ಚಿಕ್ಕವ್ರು ಇದ್ವಿ, ಅವಾಗ ಆನಂದಪ್ಪಗಳವರು ಸೆಕ್ರೆಟರಿ ಅವ್ರು ಪಾಟೀಲ್ ಅವ್ರು ಗೊತ್ತಿರ್ಬೋದಲ್ಲ ಸರ್ ನಿಮ್ಗೆ. ಆ ಟೈಮಲ್ಲಿ ಬಾಸ್ ಅವ್ರನ್ನ ತುಂಬಾ ನೋಡಿದ್ವಿ. ಆದ್ರೆ ಆ ಟೈಮಿಂದ ನೆಕ್ಸ್ಟ್ ನಮಗೆ ಬಾಸ್ ಆಗ್ಲಿ ಯಾವುದೇ ಹೀರೋಗಳಾಗ್ಲಿ ಯಾರನ್ನೇ ಆ ಕಡೆ ನೋಡಕ್ಕೆ ಸಿಗಲ್ಲ ಸರ್ ನಮ್ಗೆ. ನಾವು ಲಾಸ್ಟ್ ಬರ್ಬೇಕಾದ್ರೆ ಹುಬ್ಳಿಗೆ ಬರ್ಬೇಕಾಗುತ್ತೆ ಸರ್. ಇಲ್ಲ, ನಾವು ಈಗ ಸಾರಥಿ ಸಕ್ಸಸ್ ಆದ್ಮೇಲೆ 50 days ಆದ್ಮೇಲೆ ವಿಜಯಾತ್ರೆ ಆ ಕಡೆ ಎಲ್ಲ ಬಂದಿದ್ರು ಸರ್. ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಯಾರು ಬರ್ತಾನೆ ಇಲ್ಲ ಸರ್ ಜಾಸ್ತಿ. ಅಂದ್ರೆ ನಮ್ ಮಹಾರಾಷ್ಟ್ರ ಬಾರ್ಡರ್ ಆಗುತ್ತಲ್ಲ ಸರ್, ಬಾಲಿವುಡ್ ಹತ್ರ ಆಗುತ್ತೆ. ಆ ಕಡೆನವರು ಆ ಕಡೆ ನಮ್ ಕಡೆ ಬಂದ್ ಹೋಗ್ತಾರೆ, ಈ ಕಡೆನವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯವರು ಕನ್ನಡದವರು ಯಾರು ಜಾಸ್ತಿ ಆ ಕಡೆ ಫೋಕಸ್ ಕೊಡಲ್ಲ ಸರ್. ಇಲ್ಲ, ಈ ವಿಚಾರದ ಬಗ್ಗೆ ನಾನು ಸಾರಿ ಕೇಳ್ತೀನಿ ಇಂಡಸ್ಟ್ರಿ ಕಡೆಯಿಂದ. ಬಟ್ ನೆಕ್ಸ್ಟ್ ಟೈಮ್ ಇಂದ ಇದು ಕೇಳಕ್ ಹೋಗ್ಬೇಡಿ, ಏನಿಲ್ಲ. ಅಲ್ಲ, ಏನಂದ್ರೆ ಎಲ್ರಿಗೂ ಅದೊಂದು ನಾವು ಅನ್ಕೋಬಿಡ್ತೀವಿ, ಏನಂದ್ರೆ ನಾವೆಲ್ಲ ಈ ಕಡೆ ಸೈಡ್ ಪ್ರಮೋಟ್ ಮಾಡಿದ್ರೆ ಆ ಕಡೆಗೆ ರೀಚ್ ಆಗುತ್ತೆ ಅನ್ನೋ ಇದ್ರಲ್ಲೇ ಇದ್ವಿ ನಾವು. ಈಗಲೇ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಬರಬೇಕು, ಅಲ್ಲೂ ರೀಚ್ ಮಾಡಿಸ್ಬೇಕು. ಯಾಕಂದ್ರೆ ಸಿನಿಮಾ ಅಲ್ಲಿ ಮೇಜರ್ ಪಾರ್ಟ್ ಸಿನಿಮಾ ಮಾಡೋದಲ್ಲ, ದುಡ್ಡು ಹಾಕೋದಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಲ್ಲ, ಪ್ರಮೋಷನ್ ಅಷ್ಟೇ ಇಂಪಾರ್ಟೆಂಟು. ಸೊ ಈ ಪಾರ್ಟ್ ನಾವು ಲ್ಯಾಕ್ ಆಗ್ತಾ ಇದೀವಿ ಅಂತ ಈಗ ನಂಗೆ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಬಟ್ ಈ ಸಿನಿಮಾನೇ ರಿಲೀಸ್ ಆದ್ಮೇಲೆ ಆ ಕಡೆ ಸೈಡ್ ಬರ್ತೀವಿ. ಅಂಡ್ ನೆಕ್ಸ್ಟ್ ಸಿನಿಮಾಗೆ ಬಿಫೋರ್ ರಿಲೀಸೇ ಆ ಕಡೆ ಎಲ್ಲ ಬರೋದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಸೆಲೆಬ್ರೇಷನ್ಗೆ ವೀರೇಶ್ ಥಿಯೇಟರ್ಗೆ ಓಪನಿಂಗ್ ಡೇ, ರಿಲೀಸ್ ಡೇ. ಹೌದೌದು, ಫಸ್ಟ್ ಡೇ ಫುಲ್ ಬೆಂಗಳೂರು ಮೇನ್ ಥಿಯೇಟರ್ಗಳಿಗೆಲ್ಲ ಹೋಗೋಣ ಅಂತ ಫುಲ್ ಟೀಮ್ ಡಿಸೈಡ್ ಆಗಿದ್ದೀವಿ. ಸೊ ಖಂಡಿತ ಬರ್ತೀವಿ ಅಣ್ಣ. ಇದು ಟ್ರೈಲರ್ ನೋಡಿದೆ, ಹಾ, ಆಸ್ ಎ ಬಾಸ್ ಫ್ಯಾನ್ ಆಗಿ ಇಷ್ಟ ಆಗುತ್ತೆ. ಮೊನ್ನೆ ಇಂಟರ್ವ್ಯೂ ಹೇಳಿದ್ರಿ, ಹೆತ್ತವ್ರಿಗೆ ಹೆಗ್ಗಣ ಮುದ್ದು, ನಮ್ಮ ಅಮ್ಮಂಗೆ ಟಾಪ್ ಹೀರೋ ನಾವೇ, ಡೈರೆಕ್ಟರ್ ನಾವೇ ಅಂತ. ಅದು ಬಿಟ್ಟು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾರೆ. ಬಟ್ ಇವಾಗಿರೋ ಕಾಂಪಿಟೇಷನ್ಗೆ ಎಷ್ಟು ಪ್ರಮೋಷನ್ ಮಾಡಿದ್ರು ಸಾಲಲ್ಲ. ಕರೆಕ್ಟ್. ಇವಾಗ ನೀವು 10 ದಿನದಿಂದ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ನ್ಯೂಸ್ ಚಾನಲ್ ಮಾಡ್ತಾ ಇದ್ದೀರಾ. ಬಟ್ ಇನ್ನ 5 ದಿನ ಏನ್ ಮಾಡ್ತೀರಾ ಅದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು, ಜನಗಳಿಗೆ ಎಷ್ಟು ರೀಚ್ ಮಾಡಿಸ್ತೀರಾ. ಕರೆಕ್ಟ್. ಇವಾಗ ಟಿವಿ ನೋಡೋ ಜನನೇ ಬೇರೆ, ಫೋನ್ ನೋಡೋ ಜನನೇ ಬೇರೆ. ಸೊ ಇನ್ನು 5 days ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರ? ಲಾಸ್ಟ್ 5 days ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ, ನಾವು ಅದೇ ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ನಮ್ಮ ಟೀಮಲ್ಲಿ ಅದೇ ಡಿಸ್ಕಸ್ ಮಾಡಿದ್ವಿ. ಒಂದು ಬಸ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಆ ಬಸ್ ರಿಲೀಸ್ ಡೇವರೆಗೂ ಬಿಡಬಾರ್ದು, ಅದನ್ನ ಪುಷ್ ಮಾಡ್ಕೊಂಡು ಹೋಗ್ಲೇಬೇಕಂತ ಏನೋ ಪ್ಲಾನ್ಸ್ ಮಾಡ್ತಾ ಇದ್ರು. ಮೈಂಡ್ ಅಲ್ಲೂ ರಾಯಲ್ ಅನ್ನೋದೇ ತುಂಬದಷ್ಟು ಜನ ಬರ್ತಾರೆ. ಕರೆಕ್ಟ್. ಲಾಸ್ಟ್ 5 days ನೀವ್ ಏನ್ ಮಾಡ್ತೀರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು. ಸೊ ನನ್ನ ಸಜೆಷನ್ ಜಾಸ್ತಿ ಹ್ಯಾಶ್ ಟ್ಯಾಗು, ಕೊಲಾಬ್ರೇಷನ್ ಮತ್ತೆ ಮೇಕಿಂಗ್ ವಿಡಿಯೋಸ್ ಏನ ಬಿಟ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೇಮ್ ಫನ್ನಿ ವಿಡಿಯೋಸು, ಅಂದ್ರೆ ಶೂಟಿಂಗ್ ತೆಗಿಬೇಕಾದ್ರೆ ಫನ್ನಿ ವಿಡಿಯೋಸ್ ಇರುತ್ತೆ ಅದು. ಮತ್ತೆ ಯಾವ್ದೋ ಮಾಸ್ ಡೈಲಾಗ್ಸ್ ಇದ್ರೆ ರೀಲ್ಸ್ ಅಲ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ಜನ ಫೋನ್ ಯೂಸ್ ಮಾಡೋದ್ರಿಂದ. ಕರೆಕ್ಟ್. ಹಂಗಾಗಿ ಒಂದು ನೋಡಪ್ಪ, ಕನ್ಸಿಡರ್ ಮಾಡಪ್ಪ ಇದು. ಯಾಕಂದ್ರೆ ಇವರು ನಮ್ಮ ಪ್ರೊಡ್ಯೂಸರ್ ಬೋಗಣ್ಣ ಅವ್ರ ಮಗ, ಇವರು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರ ಮಗ. ಸೊ ಈಗಿನ ಜನರೇಷನ್ ಹುಡುಗರು ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಏನೇನ್ ಪ್ರಮೋಷನ್ ನಾವು ಮಾಡ್ತಾ ಇದೀವಿ ಎಲ್ಲ ಇವ್ರುಗಳ್ದೆ. ನನಗೆ ನಿಜವಾಗ್ಲೂ ಇವೆಲ್ಲ ಮಾಡ್ಬೇಕು ಅನ್ನೋ ಐಡಿಯಾನೇ ಇಲ್ಲ.
ನಾವು ಬರೀ ಸಿನಿಮಾ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇಂಥವ್ರೆಲ್ಲ ಏನೋ ಸಜೆಸ್ಟ್ ಮಾಡಿದಾಗಲೇ ನಮಗೂ ಗೊತ್ತಾಗ ನಾವು ಏನೇನು ಮಾಡಬೇಕು, ನಾವು ಎಲ್ಲೆಲ್ಲಿ ಹಿಂದೆ ಬಿದ್ದಿದ್ದೀವಿ ಸಿನಿಮಾನ ರೀಚ್ ಮಾಡ್ಸೋಕ್ಕೆ, ಅವೆಲ್ಲ ಗೊತ್ತಾಗದೆ ನಿಮ್ಗಳ ಜೊತೆ ಈಗ ಅದೊಂದು ನಾಲೆಜ್ ಬರಲಿ ಅಂತಾನೆ ಒಂದು ಮೇನ್ ಆಗಿ ನಿಮ್ಮನ್ನೆಲ್ಲ ಕರ್ಸಿರೋದು ಮಾತಾಡಕ್ ನಾವು. ಇವಾಗ ಲಾಸ್ಟ್ ಒಂದು ಟಾಂಗ್ ಸಾಂಗ್ ಬಿಟ್ಟಿರಲ್ಲ, ಸೊ ಅದು ವಿರಾಟ್ ಎಲ್ಲರ ಜೊತೆ ಸ್ಟೆಪ್ ಹಾಕಿ ಸ್ವಲ್ಪ ಜಾಸ್ತಿ ವೈರಲ್ ಆಯ್ತು. ಇವಾಗ ಸ್ವಲ್ಪ ಡೈಲಾಗ್ಸ್ ಏನೋ ಬಿಟ್ಟಾಗ ಅದು ಇನ್ನೂ ಜಾಸ್ತಿ ವೈರಲ್ ಆಗುತ್ತೆ. ಅದು ಜನಗಳನ್ನ ಇನ್ನೂ ಎಂಗೇಜ್ ಮಾಡುತ್ತೆ ಈ ಟೈಮಲ್ಲಿ. ಸೊ ಜನ ಜಾಸ್ತಿ ರೀಲ್ಸ್ ನೋಡೋದ್ರಿಂದ, ಇವಾಗ ಮೊನ್ನೆ ಟ್ರೈಲರ್ ಬಿಟ್ಟಾದ್ಮೇಲೆ ಒಂದು ಗ್ಲಿಮ್ಸ್ ಬಿಟ್ಟಿದ್ರಿ ವಿರಾಟ್ದು. ಸೊ ಅದೇ ತರ ಇನ್ನೊಂದ್ 2-3 ದಿನ ಬಿಟ್ರೆ ಜನ ಇನ್ನೂ ಜಾಸ್ತಿ ಎಂಗೇಜ್ ಆಗ್ತಾರೆ. ಸೊ ಜನಗಳು ತಳವೆ ಕೂತ್ಕೊಳ್ತಾರೆ, ವಿರಾಟ್ ರಾಯಲ್ ಬರ್ತಾ ಇದೆ ಅಂತ. ಇಲ್ಲ, ಆಬ್ವಿಯಸ್ಲಿ ಬಾಸ್ ಫ್ಯಾನ್ಸ್ ಒಂದು ಬಂದೇ ಬರ್ತಾರೆ. ಕಾಮನ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂದಾಗ ಸೊ ಜನಗಳನ್ನ ಜಾಸ್ತಿ ಎಂಗೇಜ್ ಇಡಬೇಕಾಗುತ್ತೆ. ಇಲ್ಲ ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ದು ಮೇನ್ ನೀವು ಈಗ ಹೇಳ್ದಂಗೆ ಪಂಚ್ ಡೈಲಾಗ್ ಆಗಿರ್ಬೋದು, ಇಲ್ಲ ಎಮೋಷನಲ್ ಡೈಲಾಗ್ ಆಗಿರ್ಬೋದು, ಅದನ್ನೆಲ್ಲಾನು 10 ಸೆಕೆಂಡ್ಸ್ದು ಚಿಕ್ಕ ಕ್ಲಿಪ್ಗಳನ್ನ ಮಾಡಿಟ್ಟಿದ್ದಾರೆ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲ್ ಅವರು, ಅದನ್ನ ರೆಡಿ ಮಾಡಿಟ್ಟಿದ್ದಾರೆ. ಸೊ ಅದನ್ನ ನಾಳೆ ನಾಡಿದಂಗ ಅದನ್ನೆಲ್ಲ ಬಿಡೋಣ ಅಂತ ಅನ್ಕೊಂಡು ದಿನ ಒಂದೊಂದು ಕ್ಲಿಪ್ಸ್ ಬಿಟ್ರು ಜನಗಳನ್ನ ಎಂಗೇಜ್ ಆಗಿ ಇಡಬಹುದು ಅವಾಗ. ಕರೆಕ್ಟ್. ಇಲ್ಲ ಲಾಸ್ಟ್ 5 days ಅದನ್ನ ಪ್ಲಾನ್ ಮಾಡಿದೀವಿ, ಅದನ್ನ ಮಾಡ್ತಾ ಇದೀವಿ. ಬುಕಿಂಗ್ಸ್ ಬಿಫೋರ್ ಏನೋ ಬಿಡ್ಬೋದಾ? ಹೌದೌದು, ಬುಕಿಂಗ್ಸ್ ಓಪನ್ ಮಾಡ್ತಾ ಇದೀವಿ. ಅಂಡ್ ಒಂದು ನಮ್ಮ ಪ್ರೊಡ್ಯೂಸರ್ ಒಂದು ಚಿಕ್ಕದಾಗೆ, ಅಂದ್ರೆ ದರ್ಶನ್ ರೇಂಜ್ಗಲ್ಲ, ನಮ್ಮ ವಿರಾಟ್ ನಮ್ಮ ಹೊಸ ಹೀರೋ ರೇಂಜ್ಗೆ, ವಿರಾಟ್ ರೇಂಜ್ಗೆ ನಾವೊಂದು ಒಂದು 5 ಫ್ಯಾನ್ ಶೋ ಮಾಡೋಣ ಅಂತ ಅನ್ಕೊಂಡಿದ್ವಿ 23rd ಈವ್ನಿಂಗ್. ವೀರೇಶ್ ಥಿಯೇಟರ್ಗೆ ಏನೋ ಬರುತ್ತಣ್ಣ ಫ್ಯಾನ್ ಶೋ? ಅದು ಇಲ್ಲ, ಇನ್ನೂ ಜಯಣ್ಣನ ಹತ್ರ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಮೋಸ್ಟ್ಲಿ ಇವತ್ತು ಈವ್ನಿಂಗ್ ಒಳಗೆ ಅದು ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಾಡಬೇಕು ಅಂತಿದ್ದಾರೆ ಅಂತ. ಸೊ ಆದ್ಮೇಲಿಂದ ಅದನ್ನ ನಿಮ್ಗೆ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಮೆಸೇಜ್ ಅಂತೂ ಹಾಕ್ತೀವಿ. ಸೊ ನಿಮ್ಗೆಲ್ಲರಿಗೂ ನೀವು ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ರಿ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡಿದೀರಾ ಅಂತ. ಉಪೇಂದ್ರ ಅವರು ನಿಮ್ದು ಜೊತೆಲಿ ಮೂವಿದು ಸ್ಕ್ರೀನ್ ಪ್ಲೇನ ಅಪ್ರಿಷಿಯೇಟ್ ಮಾಡಿದಿರಾ ಅಂತ ಒಂದು ಇಂಟರ್ವ್ಯೂಲಿ ಹೇಳಿದ್ದೀರಾ. ಸೊ ಈ ಮೂವಿಯಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಏನು ಸ್ಪೆಷಲ್ ಆಗಿ ಮಾಡಿದ್ದೀರಾ ಅಂತ? ಏನಿಲ್ಲ, ನನಗೆ ಫಸ್ಟು ನಾವು ಒಂದು ಕತೆ ಮಾಡ್ಕೊಂಡಾಗ ಇದನ್ನ ಯಾವ ರೀತಿಲಿ ಜನಗಳಿಗೆ ಹೇಳಿದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು ಯೋಚನೆ ಮಾಡ್ತೀವಿ. ಈಗ ನಂದು ಜೊತೆಲಿ ಬಂದು ಸ್ಟ್ರೇಟ್ ಆಗಿ ಹೇಳಿದ್ರೆ ತುಂಬ ನಾರ್ಮಲ್ ಸ್ಟೋರಿ, ಅದನ್ನ ನಾನು ಫ್ಲ್ಯಾಶ್ ಬ್ಯಾಕಲ್ಲಿ ನಾನ್ ಲೀನಿಯರ್ ವೇಲ್ ಹೇಳಿದಕ್ಕೇನೆ ಜನಗಳಿಗೆ ಇಷ್ಟ ಆಗಿದ್ದು, ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ನಾನು. ಈಗ ಜನಗಳಿಗೆ ಕ್ಯೂರಿಯಸ್ ಆಗಿ ಹೆಂಗೆ ಇಡೋದು, ಫಸ್ಟೇ ವಿಚಾರ ಹೇಳ್ಬಿಟ್ಟು ಆಮೇಲೆ ಸೀನ್ ತೋರ್ಸೋದಾ, ಇಲ್ಲ ಸೀನ್ ನೋಡ್ತಾ ವಿಚಾರ ಗೊತ್ತಾಗದ, ಇಲ್ಲಾಂದ್ರೆ ಸೀನ್ ಎಂಡಲ್ಲಿ ವಿಚಾರ ಗೊತ್ತಾಗದ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾನೇ ಅಂತಲ್ಲ ಎಲ್ಲ ಡೈರೆಕ್ಟರ್ಗಳು ಅದನ್ನ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಇದನ್ನ ಒಂದು ಸ್ವಲ್ಪ ಒಂದು ಪ್ರೆಸೆಂಟೇಷನ್ ವೈಸ್ ಸ್ವಲ್ಪ ಬೇರೆ ಥರ ಆಲೋಚನೆ ಮಾಡ್ಕೊಂಡು ಮಾಡಿದೀವಿ ನಮ್ಮ ಟೀಮಲ್ಲಿ ಎಲ್ಲಾನು ಸ್ಕ್ರೀನ್ ಪ್ಲೇ ಮಾಡಿ. ಮೋಸ್ಟ್ಲಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಸಜೆಷನ್ನು, ಪ್ರಮೋಷನ್ ಮಾಡಬೇಕಾದ್ರೆ ಅವ್ರು ಹೇಳಿದಾಗೆ ನಾರ್ತ್ ಕರ್ನಾಟಕ ಸೈಡು ಇನ್ಫ್ಲುಯೆನ್ಸಸ್ ತುಂಬ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಸೊ ಇನ್ಫ್ಲುಯೆನ್ಸಸ್ನ ನೀವು ಇನ್ಫ್ಲುಯೆನ್ಸ್ ಜೊತೆ ಕೊಲಾಬ್ರೇಟ್ ಆಗಬೇಕು. ಎಲ್ಲ ಮೂವಿ ಟೀಮ್ಸ್, ನಿಮ್ಮ ಬರೀ ರಾಯಲ್ಗೆ ಹೇಳ್ತಿಲ್ಲ, ಬೇರೆ ಎಲ್ಲ ಮೂವೀಸ್ಗೆ ಹೇಳ್ತಾ ಇದ್ದೀನಿ. ಇನ್ಫ್ಲುಯೆನ್ಸಸ್ ಜೊತೆ ಕೊಲಾಬ್ ಆದರೆ ಅವ್ರಿಗೆ ತುಂಬ ರೀಚ್ ಇದೆ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. ಅದನ್ನ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಇನ್ಫ್ಲುಯೆನ್ಸಸ್ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು. ಸೊ ಅದು ಇಲ್ಲ ಶೋರ್. ಸೊ ನೀವು ಆಬ್ವಿಯಸ್ಲಿ ನೀವು ಫಿಲಮ್ ತೆಗೆದಾಗೆಲ್ಲ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ನಿಮ್ಮ ಡೈಲಾಗ್ಸ್ ಎಲ್ಲ ತುಂಬ ಇಂಪ್ರೆಸ್ ಆಗಿದೆ ಮೇಡಮ್. ಪ್ರತಿ ಫಿಲಮಲ್ಲೂ ನಿಮ್ಮ ಡೈಲಾಗ್ಸ್ ಎಲ್ಲದರಲ್ಲೂ ಒಂಥರ ವಿಭಿನ್ನವಾಗಿ ತುಂಬ ಡಿಫ್ರೆಂಟ್ ಆಗಿ ಆ ಜಾನರ್ಗೆ ಏನು ಬೇಕೋ ಅದೇ ಡೈಲಾಗ್ಸ್ ಎಲ್ಲ ಇರುತ್ತೆ. ಸೊ ಈವನ್ ರಾಯಲ್ ಕೂಡ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ತುಂಬ ಖುಷಿ ಆಯ್ತು ಅಣ್ಣ. ಬಟ್ ಅಣ್ಣ ಒಂದೇ ಒಂದು ಬೇಜಾರು ಅಂದರೆ ಅಣ್ಣ, ಸೊ ನೀವು ಬಾಸು ತುಂಬ ಚೆನ್ನಾಗೇ ಇದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಕೆಲವರು ತಂದಿಡಕ್ಕೆ ಅಂತಾನೆ ಇದು ಮಾಡ್ತಾರೆ ಅಲ್ಲ ಅಣ್ಣ. ಸೊ ಅದೊಂದು ಸ್ವಲ್ಪ ಬೇಜಾರಣ್ಣ. ಇಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಅವತ್ತು ಒಂದು ಇಂಟರ್ವ್ಯೂಲು ಹೇಳಿದೆ, ಈಗ ನಾವು ನಾವು ಇಷ್ಟಪಡ್ತೀವಿ ಅಂದರೆ ಅವನ್ನ ನಾವು ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ ಹೊರಗಡೆ. ನಾವು ಇಷ್ಟಪಡ್ತೀವಿ ಅಂದರೆ ಅದನ್ನ ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ಎಲ್ಲ ಕಡೆನೂ ಅದು ಇದ್ದಿದ್ದೆ. ಈಗ ನಮ್ಮ ಅಡುಗೆಲೇನೆ ಉಪ್ಪು ಹುಳಿ ಖಾರ ಅಂತ ಬೇರೆ ಬೇರೆ ಇದೆ. ಸೊ ಹಂಗೆ ಜನಗಳು ಅಷ್ಟೇ, ಒಬ್ಬೊಬ್ರು ಒಂದೊಂದು ಮೈಂಡ್ ಸೆಟ್ಟಲ್ಲಿ ಇರೋರು. ಸೊ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ವಿಚಾರ ನನಗೆ ಸರಿ ಕಾಣ್ತಾ ಇರುತ್ತೆ, ನಿಮ್ಗದು ತಪ್ಪಾಗಿ ಕಾಣ್ತಾ ಇರುತ್ತೆ ನಿಮ್ಮ ಪಾಯಿಂಟ್ ಆಫ್ ಇಂದ ಅದು ನೋಡಿದ್ರೆ. ಸೊ ಅದನ್ನ ಏನು ಮಾಡೋಕ್ಕಲ್ಲ, ಅದು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಅದು ಹೌದು, ಅದೊಂದು ಕ್ಲಾರಿಫಿಕೇಶನ್ ನಾನು ಕೊಡಬೇಕಾಗಿತ್ತು. ನಾನು ದರ್ಶನ್ ಚೆನ್ನಾಗಿದ್ದೀವಿ ಅನ್ನೋದು ಮೊದಲಿಂದನೂ ಇದೀವಿ ಚೆನ್ನಾಗೇನೆ. ಅದು ಮಧ್ಯದಲ್ಲಿ ಒಂದು ಅಣ್ಣ ತಮ್ಮಂದಾಗ ಸಣ್ಣ ಪುಟ್ಟ ಮನಸ್ತಾಪ ಬಂದೇ ಬರುತ್ತೆ. ಈಗ ನಿಮ್ಮ ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಗ್ಯಾಪ್ ಅಂತೂ ಕ್ರಿಯೇಟ್ ಆಗುತ್ತೆ. ಅದು ಬರುತ್ತೆ ಹೋಗುತ್ತೆ, ಚಿಕ್ಕ ವಯಸ್ಸಿಂದನೇ ಇರುತ್ತೆ. ಚಿಕ್ಕದಲ್ಲಿ ಜಗಳ ಆಡಿದಾಗ ಒಂದು 2-3 ದಿನ ಅಕ್ಕನ ಜೊತೆ ಮಾತಾಡೋದ, ತಮ್ಮನ ಜೊತೆಲಿ ಮಾತಾಡೋದು, ಅವೆಲ್ಲ ಇದ್ದೇ ಇರೋದೆ. ಸೊ ಅದು ಹಂಗೆ ಕ್ಯಾರಿ ಆಗಿತ್ತು ಅಷ್ಟೇ ಹೊರತು, ನಿಜ ಹೇಳ್ಬೇಕಂದ್ರೆ ನಾನು ದರ್ಶನ್ ಅಣ್ಣ ತಮ್ಮ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ. ಸೊ ಈಗಲೂ ತುಂಬಾ ಕಿತ್ತಾಡ್ತಿರ್ತೀವಿ ಯಾವಾಗ್ಲೂ. ಅಣ್ಣ ಇವ್ರು ಕೇಶವ್ ಅಂತ ಅವ್ರೊಂದು ಸಜೆಷನ್ ಹೇಳ್ತಾ ಇದಾರೆ. ಸೊ ಯಾವ್ದಾದ್ರು ಬ್ಲಾಗರ್ಸ್ಗೆ ಏನಾದ್ರು ಇದು ಮಾಡಿ ಪ್ರಮೋಷನ್ಸ್ಗೆ ಇದು ಮಾಡಿ ಅಂತ ಅಂದ್ಬಿಟ್ಟು. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ನಾವು
ಸಿನಿಮಾ ಕೆಲ್ಸಗಳು ತುಂಬಾ ಇರುತ್ತೆ. ಸಿನಿಮಾ ರಿಲೀಸ್ಗೆ ಇನ್ನೊಂದು ತಿಂಗಳು ಅಂದಾಗಲೇ ನಮ್ದು ಈ ಪ್ರಮೋಷನ್ ಗೆ ತಲೆ ಓಡ್ಸಕ್ ಸ್ಟಾರ್ಟ್ ಮಾಡೋದು. ಸೊ ಅದು ಆ ಟೈಮಲ್ಲಿ ನಾವು ಕೇಳಿದಾಗ ಪಾಪ ಅವ್ರುಗಳು ಬ್ಯುಸಿ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಇದಕ್ಕೆ ಬಂದಿದಾಗ ಅವ್ರದ್ದು ಏನೇನೋ ಬೇರೆ ಅದೇ ಕಮಿಟ್ಮೆಂಟ್ಸ್ಗಳಿರುತ್ತೆ, ಬೇರೆ ಪ್ರೋಗ್ರಾಮ್ಗಳಿರುತ್ತೆ. ಅದನ್ನ ಮುಂದಕ್ಕೆ ಹಾಕಿದ್ರೆ ನಮ್ದನ್ನ ಹೇಳ್ಕೊಳಕ್ಕಾಗಲ್ಲ, ಆ ಶೆಡ್ಯೂಲ್ ವೈಸ್ ಹೋಗ್ಬೇಕು. ಆ ರೀತಿಲಿ ನಮ್ಗೊಂದು ಅಷ್ಟು ಜನ ಹತ್ರ ಮಾತಾಡಿದ್ರಲ್ಲಿ ಪಾಪ ಎಲ್ಲರೂ ಇಂಟ್ರೆಸ್ಟೆಡ್ ಆಗಿದ್ರು. ಬಟ್ ಏನಂದ್ರೆ ಅವ್ರಿಗೆ ಟೈಮ್ನ ಶೆಡ್ಯೂಲ್ ಮಾಡಕ್ ಆಗದೆ ಇರೋದ್ರಿಂದ ಅವೆಲ್ಲ ಮಾಡೋಕ್ಕಾಗಿಲ್ಲ. ಬಟ್ ಅದೇ ನೆಕ್ಸ್ಟ್ ಟೈಮ್ ಇಂದ ಒಂದ್ ತಿಂಗಳು ಬಿಫೋರ್ ಯೋಚನೆ ಮಾಡೋ ಬದಲು 3 ತಿಂಗಳು ಬಿಫೋರ್ ಯೋಚನೆ ಮಾಡ್ತೀವಿ. ಆಗ ಅಟ್ಲೀಸ್ಟ್ ಅವೆಲ್ಲ ಮಾಡ್ಕೋಬಹುದು. ಪಾಸ್ಟ್ ಏನಾದ್ರು ಪ್ರಮೋಷನಲ್ ವಿಡಿಯೋ ಬರ್ತಾ ಇದೆ ಅಂದ್ರೆ ಅದಕ್ಕೆ ಅದು ಬಂದಿತ್ತು, ಇದ್ರದ್ದು ಏನೋ ಬರುತ್ತಾ ಅಂತ? ಇಲ್ಲ ಆತರ ಏನಿಲ್ಲ. ಬಟ್ ಅದೇ ಅವನ್ಗೆ ಇನ್ನು ಹೆಲ್ತ್ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ ಅವನು. ಮೊನ್ನೆ ನೀವೇ ಅದೊಂದು ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಅವರು ಆರ್ತಿ ಕೂಡ ಹೋದಾಗ ಸುಮ್ಮನೆ ಒಂದು ಕಲ್ಲು ಜರುಗಿದಕ್ಕೆ ಅವ್ರಿಗೆ ಅದು ಇದಾಯ್ತು, ಸ್ಪೈನಲ್ ಕಾರ್ಡ್ ಇದಾಯ್ತು. ಸೊ ಇಮಿಡಿಯೇಟ್ ಅವತ್ತು ದೇವ್ರ ದರ್ಶನ ಮುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದ. ಅಂದ್ರೆ ಆ ಪ್ರಾಬ್ಲಮ್ ಇದೆ. ಸೊ ಅವ್ನು 100% ಕರೆಕ್ಟ್ ಆಗಿದ್ರೆ ಬೇಕಾದ್ರೆ ನಾವು ಟೈಮ್ ಇದೆ, ಇನ್ನೊಂದು 3-4 ದಿನ. ಅದೇ ಅದಕ್ಕೆ ಅದು ನೋಡಿದ್ವಿ, ಅಟ್ಲೀಸ್ಟ್ ಪಾಸ್ಟ್ ನೋಡ್ಬೋದು. ಇಲ್ಲ ಅವನ್ನೇನು ಮಾಡಲ್ಲ ಆಗಲ್ಲ ಅಂತ ಆತರ ಏನಿಲ್ಲ. ನನಗೆ ಆಕ್ಚುಲಿ ಕೇಳಕ್ ಸ್ವಲ್ಪ ಮುಜುಗರ ಆಗ್ತದೆ. ಯಾಕಂದ್ರೆ 100% ಫಿಟ್ ಆಗಿದ್ರೆ ಬಾರೋ ಮಾಡೋ ಅಂತ ಕೇಳ್ಬೋದು. ಅಂದ್ರೆ ಇವಾಗ ಮಾಡ್ಸಿದ್ರೆ ಸ್ವಲ್ಪ ರೀಚ್ ಇರುತ್ತೆ, ಅಂದ್ರೆ ನಮ್ ಸಿನಿಮಾ ಅಲ್ವಾ ಅನ್ನೋ ಒಂದು ಸ್ವಾರ್ಥ ಅಷ್ಟೇ. ಕರೆಕ್ಟ್. ನಾನು ಅದನ್ನ ಹೋಗಿ ಕೇಳಿದಾಗ ನಾನು ಸ್ವಾರ್ಥಿ ಅನ್ಸ್ಬಿಡ್ತೀನಿ. ನಾನು ಬೈಕೆ ಕೇಳ್ತಾ ಇಲ್ಲ ನಾನು. ಯಾರ್ಯಾರಿಗೋ ಮಾಡಿದ್ದಾರೆ, ನಮ್ಮವ್ರಿಗೆ ಅಂದ್ರೆ ಅಲ್ಲ ಈಗ ಯಾರ್ಯಾರೋ ಕರೆಕ್ಟ್ ಯಾರ್ಯಾರೋ ಮಾಡಿದ್ದಾರೆ, ಅವರೆಲ್ಲ ದಿನಕರ ಅಲ್ವಲ್ಲ. ಅದೇ ನಮ್ಗೊಂದು ಲೀನಿಯನ್ಸ್ ಇರುತ್ತಲ್ಲ. ಅದೇ ನಮ್ ಸಿನಿಮಾಗೆ ಒಂದು ಲೀನಿಯನ್ಸ್ ಇರುತ್ತಲ್ವ ಅಣ್ಣ, ನಮ್ದು ಅನ್ನೋದೊಂದು. ಅದಕ್ಕೆ ಇಲ್ಲ ಇನ್ನೂ ಒಂದು ಸಣ್ಣದೇನೋ ಒಂದು ಪ್ಲಾನ್ ಮಾಡಿದೀನಿ, ನೋಡೋಣ. ಅದೇನೋ ವರ್ಕ್ ಆಯ್ತು ಅಂದ್ರೆ 100% ಗ್ಯಾರಂಟಿ ಹೇಳಕ್ಕಾಗಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ.